ಸಿಂಗ್ಲಿಕಾ ವಿಜಯಲಕ್ಷ್ಮಿ ಆಗಿದ್ದಾನೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಫ್ಟರ್ 10 ಇಯರ್ಸ್ ಆದಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮೀಟ್ ಆಗ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್, ನೋಡೋಣ ಬನ್ನಿ. ನಾನು ಆಲ್ರೆಡಿ ಚಿನ್ಕುರ್ಳಿ ಬಸ್ ಸ್ಟಾಪಲ್ಲಿ ಇದ್ದೀನಿ, ಅವರು ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ, ತೋರಿಸ್ತೀನಿ ಯಾರೆಲ್ಲ ಇದ್ದಾರೆ ಅಂದ್ಬಿಟ್ಟು. ನಾನು 10 ವರ್ಷ ಆದಮೇಲೆ ನೋಡ್ತಿದ್ದೀನಿ, ಯಾವ ರೀತಿ ಇದ್ದಾರೆ ನಾನು ನೋಡಬೇಕು. ನೋಡಿ ಗೈಸ್, ಸ್ವಾತಿ ಕೂತವಳೆ ಇಲ್ಲಿ. ಹಾಯ್ ಮಾಡೆ. ಸ್ವಾತಿ ಅಂದ್ಬಿಟ್ಟು ಇವಳು 10 ವರ್ಷ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಓ ಸ್ಮೈಲ್. ಯಾರ್ದಿದು ಬೇಕ್ರಿ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಯಾರ್ದಿದು ಬೇಕ್ರಿ ಅಂದ್ರೆ ಗೊತ್ತಿರೋದು. ಸಿಂಧು ಅಂತ PUC ಫ್ರೆಂಡ್ ಆಗಿತ್ತು. ಏ ಹಾಯ್ ಮಾಡೆ. ಹಾಯ್ ಫ್ರೆಂಡ್ಸ್. ಅವನ್ ಶಿವು, ಅವನ್ ವಿಚಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹತ್ರಿ ಹತ್ರಿ ಹತ್ರಿ. ಹತ್ತಸಿಂದ ಎಲ್ಲ ಏನ್ ಓವರ್ ಸೈಜ್ ಇಲ್ಲ, ಎಲ್ಲ ನಾರ್ಮಲ್ ಅದೇ ಇವ್ರೆ ಹತ್ತಿ. ಅಯ್ಯೋ ಏನು ಇಷ್ಟೊಂದು ಹೀಟ್ ಆಗ್ಬಿಟ್ಟದೆ. ಒಂಚೂರು ಕಲೆಸಿಂದ ಹಾಯ್ ಗೈಸ್, ಫೈನಲಿ ಇವಾಗ ನಾವು ಕೆರೆ ತಣ್ಣೂರ್ಗೆ ಹೋಗ್ತಾ ಇದ್ವಿ. ಇವಳು ರಕ್ಷಿತಾ ಅಂತ ನನ್ನ ಸ್ಕೂಲ್ ಫ್ರೆಂಡ್ ಇಂದನು ಫ್ರೆಂಡ್. ಯಾಲ್ವೇನೆ ಎಷ್ಟನೇ ಕ್ಲಾಸ್ ಇಂದ? 5th ಇಂದ ತಾನೇ? 5th ಇಂದ ನಾವು ಫ್ರೆಂಡು. PUC, ಡಿಗ್ರಿ, ಹೈಸ್ಕೂಲು, ಪ್ರೈಮರಿ ಸ್ಕೂಲು ಎಲ್ಲ ಜೊತೆಲೆ ಹೋದ್ವಿ. ಇವಾಗ ಕೆರೆ ತಣ್ಣೂರ್ಗೆ ಹೋಗ್ತಾ ಇದೀವಿ ಗಾಯ್ಸ್. ಬನ್ನಿ ಆಮೇಲೆ ಸಿಗೋಣ. ಇವಳು ತೋರಿಸ್ತಾ ಇರಲ್ಲ, ಇವಳು ಡಿಗ್ರಿ ಅಲ್ಲ PUC ಫ್ರೆಂಡ್. ಡಿಗ್ರಿ ಮಾತ್ರ ಡಿವೈಡ್ ಆಯ್ತು ಕೋರ್ಸ್. ಇವಳು BCom, ನಾವು BBM. ಇವಳು BCom ಗೆ ಸೇರ್ಕೊಂಡಿದ್ದು. ಬನ್ನಿ ಹೋಗೋಣ. ಅಯ್ಯೋ ಅವ್ನು ಬೇಕು ಬೇಕು ಅಂತಾನೆ ಬರ್ತಾನೆ. ನಾನು ಏನು ಮಾಡೋಣ? ನೀನು ವಿಡಿಯೋ ಮಾಡ್ತಿದ್ವಿ ಅಂತ ಗೊತ್ತಲ್ಲ, ಅದಕ್ಕೆ ಬರ್ತಾನೆ. ತಣ್ಣೂರ್ ಕೆರೆಗೆ ಬಂದ ಗೈಸ್, ಎಲ್ಲ ಇಳಿತಾವ್ರೆ ಕಾರಿಂದ. ಹೇಳ್ರಿ, ನಿಮ್ಗೆ ಖುಷಿ ಆಗ್ತಾಯ್ತಾ? ಎಲ್ಲ ಸಿಗ್ತಾ ಇರೋದು ಇವತ್ತು. ನೀನೇನ್ ಬಿಡಪ್ಪ, ಯಾವಾಗ್ಲೂ ಜಾಲಿ ಜಾಲಿ. ಹುಡುಗರದೇ ಚಂದ. ದೇವಸ್ಥಾನಕ್ಕೆ ಬಂದ್ವಿ. ಹೇಳ್ರಪ್ಪ. ಅದು ಆಟದ ಏನು ಅದೇನ 3 ಕಾಣ್ತಾ ಇತ್ತು ನೋಡ್ರಿ. ಯಾವ್ದವ ನಿಮ್ಮೂರು? ಅದಾ? ಓಕೆ ಓಕೆ. ಇದು ಇವ್ರ ಊರಂತೆ ಗೈಸ್. ಇಲ್ಲಿ ನೋಡಿದ್ವಿ ಗೈಸ್, ಇಲ್ಲಿ ತುಂಬಾ ಜನ ಇದ್ದಾರೆ. ನಮ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಇಲ್ಲಿ ಆಟ ಆಡ್ತಾ ಇಲ್ಲ ಗೈಸ್. ಇವಾಗ ಎಡ್ಮುರಿ ಬಲ್ಮುರಿಗೆ ಹೋಗ್ತಾ ಇದೀವಿ. ಇಲ್ಲಿ ಯಾಕೋ ಇಷ್ಟ ಆಗ್ಲಿಲ್ಲ, ಪ್ಲೇಸ್ ಚೆನ್ನಾಗಿಲ್ಲ. ಅದಕ್ಕೆ ಎಡ್ಮುರಿ ಬಲ್ಮುರಿಗೆ ಹೋಗ್ಬಿಟ್ಟು ಅಲ್ಲೇ ಆಟ ಆಡೋಣ ಅಂತ ಹೋಗ್ತಾ ಇದೀವಿ. ಪ್ಲಾನ್ ಕ್ಯಾನ್ಸಲ್. ಇಲ್ಲಿ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಆಟ ಆಡೋಣ. ತುಂಬ ಬಿಸಿಲೈತೆ. ಇಲ್ಲಿಂದ 1 hour ಆಗುತ್ತೆ. 1 hour ಹೋಗ್ಬಿಟ್ಟು ಆಟ ಆಡಬೇಕು.
ಪ್ಲಾನ್ ಹಾಕ್ತೊಳ್ಬರ್ರಿ ಕರೆ ತಂದವ್ರಿಗೆ ಹೊಡಿರಿ ಎಲ್ಲ ಒಂದೊಂದು ಯಾರು ಇದು ಪ್ಲಾನ್ ಮಾಡಿದ್ದು ಮಾಡಿರಿ ಪ್ಲಾನ್ ಹಾಕ್ತೊಳ್ಗೆ ಅವಳೆಯ ಇಲ್ಲೇ ಹಾಕ್ ಬಂಡೆ ಕೆಳಗಡೆ ಹಾಕ್ಬಿಟ್ಟು ಬಂದ್ಬಿಡಿ ಅವಳನ್ನ. ಬಾಯಿ ಬಿಟ್ರಿ ಕರೆ ತಂಡೋರು ಮೈಸೂರಿಗೆ ಟ್ರಿಪ್ ಮಾಡ್ಬೋದಾಗಿತ್ತು. ಪಾಪ ಶಿವ ಬೈಕತ್ತ ಇರ್ತಾನೆ ಈಗ. ಇವಳನ್ನ ಸುಚಿತ್ರು ಅಲ್ಲೇ ಮೈಸೂರಿಗೆ ಬಲ್ಮೂರಿಗೆ ಹಂಗೆ ಬಂದ್ಬಿಟ್ಟು ಬಸ್ ಹತ್ಕೊಂಡು ಅಂದ್ರೆ ಇಷ್ಟೊತ್ತು ಅಲ್ಲೇ ಹಿಂಗ ಲಕ 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 ಅಂತ ಕುಣಿತಾರೆ. ಬರೀ ಇಂಥದೆಯ. ಜ್ಯೂಸ್ ಕುಡಿತೀಯಾ? ಕುಡಿತೀವಿ. ಪೇಪರ್ನು ಬಿಡ್ತಾ ಇಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಂಗಂದ ತಕ್ಷಣ ತಿನ್ನೋದೇ ಬಿಟ್ಬಿಟ್ಲು. ಹಂಗೆಲ್ಲ ಮಾಡಬಾರ್ದು. ಜನ ಸಾಗರ. ಜಂಗುಳಿಯೋ ಜಾತ್ರೆ ಜಂಗುಳಿಯೋ ತಾಯಿ. ಅಲ್ಲೋಡಿ ಫೋಟೋ ಶೂಟ್ ಮಾಡಿಸ್ತವ್ರೆ. ಏನ ಕ್ಯಾಮ್ರಾಮನ್ ಅವನು. ಇನ್ ಕೇಸ್ ಆಫ್ ಎನಿ ಫಂಕ್ಷನ್ಸ್ ಇದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ ನಿಮ್ಗೆ. ಭ್ರಮೆ. ಫೋಟೋ ಶೂಟು, ಕ್ಯಾಮ್ರಾ, ವಿಡಿಯೋ ರೆಕಾರ್ಡು. ನೋಡಿ ಇವ್ರಂತೂ ಫುಲ್ ಟೈರ್ಡ್ ಆಗ್ಬಿಟ್ಟವ್ರೆ, ಕುತ್ಕೊಂಡು ಆಟ ಆಡ್ತಾವ್ರೆ. ಹಾಯ್ ಗಾಯ್ಸ್. ಇವ್ರು ನೋಡಿ. ಓಕೆ ಗಾಯ್ಸ್, ಆಮೇಲೆ ಸಿಗೋಣ. ಈಗ ಸ್ವಲ್ಪ ಆಟ ಆಡಬೇಕು. ಹೌ ಆರ್ ಯು ಗಾಯ್ಸ್? ಹೇಗಿದ್ದೀರಾ ಗಾಯ್ಸ್? ಮಸ್ತು. ನೋಡಿ ಗಾಯ್ಸ್, ಇವ್ರಿಗೆ ಆಟ ಆಡೋ ಚಿಂತೆ ಆದ್ರೆ ಇವ್ರಿಗೆ ಕ್ಯಾಮ್ರಾ ಸೂಟ್ ಚಿಂತೆ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಇದು ನಮ್ಮ ಕಾಲ ನೋಡಿ ಯಾವ ಥರ ಪರಿಸ್ಥಿತಿ. ಇವ್ರು ನೋಡಿ, ಇವರ ಚಿಕ್ಕ ಐಕ್ಲಂಗೆ ಆಡ್ತಾವ್ರೆ. ಈ ನನ್ನ ಮಕ್ಕಳು ನೀರೊಳಗೆ ಇಳಿಯೋಕ್ಕೆ ನಳ್ತಾವೆ. ಇವ್ರಿಗೆ ರೀಲ್ಸ್ ಹುಚ್ಚು, ಸರಿ ಬಿಡು, ಆಯ್ತು ಬಿಡು. ಇವ್ರಿಗೆ ಫೋಟೋ ಹುಚ್ಚು. ಇವ್ನ್ಯಾವನ ಸೆಡೆ ನನ್ ಮಗ. ಗೈಸ್, ನೀರಲ್ಲೆಲ್ಲ ಆಟ ಆಯ್ತು. ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾವ್ರ ಅವರು. ಇವಾಗ ಊಟ ಮಾಡಕ್ ಹೋಗ್ಬೇಕು. ಮಸ್ತಾಗಿತ್ತು ಗೈಸ್ ಇವತ್ತು. ನಿಜವಾಗ್ಲೂ 10 ವರ್ಷ ಆದ್ಮೇಲೆ ಸಿಕ್ಕಿದ್ದು ವಂಡರ್ಫುಲ್ ಆಗಿತ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಫಸ್ಟ್ ನಾವು ತಣ್ಣೂರು ಕೆರೆಗೆ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು, ಆದ್ರೆ ಚೆನ್ನಾಗಿರ್ಲಿಲ್ಲ. ಈ ತರ ಒಂಥರ ಆಳುದ ತರ ಇತ್ತು, ಅಲ್ಲಿ ಕುತ್ಕೊಂಡು ಆಟ ಆಡಕ್ಕಾಗಲ್ಲ. ಅದಕ್ಕೆ ಪ್ಲಾನ್ ಕ್ಯಾನ್ಸಲ್ ಆಗಿ ಎಡಮೂರಿ ಬಲ್ಮೂರಿಗೆ ಬಂದ್ವಿ. ಸಖತ್ತಾಗೈತೆ. ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ವಿ. ನಾನು ವಿಡಿಯೋನೇ ಕ್ಯಾಪ್ಚರ್ ಮಾಡ್ಲಿಲ್ಲ, ನಾನು ಎದ್ರೋದೆ. ಪ್ಲಾನ್ ಮಾಡ್ಕೊಂಡ್ ಬಂದೋಳೆ ಕಣೆ. ಮಾಡ್ಕೊಂಡೇ ಬಂದಿದ್ದು. ನಾನು ಸ್ವಾತಿ ಎದುರಿಸೋಣ ಅನ್ಕೊಂಡೆ. ಇವಳು ಈಗ್ಲೇ ಸ್ವೀಟ್ ನೀವು ವಿಡಿಯೋನೇ ರೆಕಾರ್ಡ್ ಮಾಡ್ಲಿಲ್ಲ. ನಾನು ಬಕ್ರ, ಎರಡನೇ ಬಕ್ರ. ನಾನು ಅದಕ್ಕೆ ಇರು ಅಂದೆ. ಎರಡನೇ ಬಕ್ರ ಗೈಸ್, ಆದ್ರೆ ವಿಡಿಯೋ ಕ್ಯಾಪ್ಚರ್ ಆಗ್ಲಿಲ್ಲ. ಹೆಂಗಿತ್ತು ಸ್ವೀಟು? ತಡಿ ತಿನ್ನೋದ ಅಂದ್ಬಿಟ್ಟು ತಗೋದೆ. ಸುತ್ತಮುತ್ತ ಇರೋದೆಲ್ಲ ನೋಡ್ತಾವ ನಮ್ಗೆ. ಅಯ್ಯಪ್ಪ, ರಕ್ಷಿತ ಎಷ್ಟು ಜೋರ್ ಕಿರ್ಚಿದ್ಲು ಗೊತ್ತಾ? ಸಿಂಗಲ್ ಆಗಿ ಮಾಡ್ತೀನಿ, ಎದುರಿಸ್ಬೇಡಿ ಆಯ್ತಾ? ಬಾಯಿಗೆ ಹೋಗೋಣ, ಒಬ್ಬೊಬ್ರನ್ನೇ ಕರ್ಕೊಂಡ್ಬರ್ತೀನಿ. ಅವ್ರ ಜೊತೆ ಇರ್ತಾರೆ ಕತೆ, ಅವ್ರು ಎಲ್ಲೂ ಹೋಗ್ತಾ ಇದೀವಿ ಗೈಸ್. ಫೈನಲಿ 3ನೇ ಫ್ರ್ಯಾಂಕ್ ಮಾಡಕ್ ಹೋಗ್ತಾ ಇದೀವಿ. ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಗೊತ್ತಿಲ್ಲ, ನೋಡೋಣ. ಎಲ್ಲ ಕುತ್ಕೊಂಡು ಮಾತಾಡ್ತವ್ರೆ. ತಿಂತೀಯೇನೋ ಪ್ರಸಾದ? ಮರ ಮುಂದು ತಗೊಳ್ಳಿ. ತಿನ್ನು ಒಂಚೂರ. ಸ್ವೀಟ್ ಒಂಚೂರು ತಿಂದ್ರು ಏನಾಯ್ತದ? ತಿನ್ಬೋದು. ಇಲ್ಲ ಇಲ್ಲ, ಪ್ರಾಮಿಸ್ ಇಲ್ಲ. ಅವಳು ಪ್ಯಾಂಟು ಸ್ವಲ್ಪ ಗಲಿ ಕೊಡ್ರಿ. ಪ್ರಾಮಿಸ್ ಇಲ್ಲ. ನಮ್ಗೆ ಎಲ್ಲಿಂದ ಬರ್ತದೋ? ಇಲ್ಲ, ಅವಳು ಸ್ವಲ್ಪ ನಿಜ. ಪ್ರಾಮಿಸ್ ಇಲ್ಲ ಕಣ್ರು. ಇಲ್ಲ ಅವಳು ಅವಳು ಬೇಡ. ಅವಳು ಮಟನ್ ತಿಂದ. ಬೇಡ, ಅವಳು ಮಟನ್ ತಿಂದವಳೆ. ಮಟನ್ನು ಬೇಡ. ಅರ್ಕೆದೈತೆ. ಸ್ವತಿಸಿಂದು ಬೇಡ. ಅರ್ಕೆ ಐತೆ ಅದು.
ಸ್ವೀಟ್ಗಳು ಕಣೋ. ನಡ್ರಿ ಎಲ್ಲಾದ್ರೂ ಹೋಗಿ ಊಟ ಮಾಡೋಣ. ಇದೇನು ಕಲ್ಲು ಈ ಟ್ರಿಕ್ ಕಾಲೇಜ್ ಹೋಗ್ಬೇಕಾದ್ರೆ ನಾನೇ ಅವಳು ಮಾಡಿದೀನಿ ಕೇಳು. ಕಾಲೇಜ್ ಫಂಕ್ಷನ್ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಊಟ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತೀವಿ. ಅವರೆಲ್ಲ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಓಕೆ, ನಡ್ರಿ ಊಟ ಮಾಡೋಣ. ಕುರಿಗಳೆಲ್ಲ ಮೇಯ್ಸಕ್ ಕರ್ಕೊಯ್ತಾ ಇದೀವಿ. ನಡ್ರಿ ನಡಿಯವ. 1 2 3 4 5 ಕುರಿಗಳು ಮೇಯ್ತಾವೆ. ಅಲ್ಲೊಂದು ಮಾತಾಡ್ತಾ ಐತೆ. ಬನ್ನಿ ಊಟ ಮಾಡೋಣ. ಆಗಲ್ಲ ಆಡೇ ಬರಲ್ಲ ಮಾತ್ರ. ಮಾತೇ ನಿಲ್ಸಲ್ಲ. ಇನ್ನೇನ್ ಡೈಲಾಗ್ ಏನು ಗೊತ್ತೇ ಇಲ್ಲ. ಇವನ್ಗೆಲ್ಲ ಗೊತ್ತಿಲ್ಲ ಅನ್ನಂಗಿರ್ತಾನೆ. ಇವನು ಜಗಳನೇ ನಿಲ್ಸಲ್ಲ. ಇವಳು ಬಾಯ್ ಬಡ್ಕಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಏರ್ಪೋರ್ಟಿಗೆ ಡ್ರಾಪ್ ಮಾಡಿಸ್ಕೊ. ಹೋಗ್ತಾ ಇದೀರೇನ್ರೋ? ಬಾಯ್ ಮಾಡ್ರು. ಹೆಣ್ಮಕ್ಳಿಗೆ ನಾಚ್ಕೋತ ನೋಡು. ಲಕ್ಷ್ಮಿ ಇದ್ದಂಗೆ. ಲಕ್ಷ್ಮಿಗೆ ಬೋರಂ. ಬಾಯ್ ಮಾಡು ನೀನು ಸಿಂಗ್ಲಿಕಾ. ವಿಜಯಲಕ್ಷ್ಮಿ ಆಗಿದ್ದಾನೆ ನೋಡಿ. ಬಾಯ್ ವಿಜಯಲಕ್ಷ್ಮಿ. ಬಾಯ್ ಸಿಂಧು. ಬಾಯ್ ಸ್ವಾತಿ. ಬಾಯ್. ಬಸ್ ಹೋಯ್ತದ ಇದು. ನಾನು ಇವಾಗ ಬಂದೆ. ಆಲ್ರೆಡಿ 10:35 ಆಗೈತೆ. ನನಗೆ ಈ ಟ್ರಾವೆಲ್ ಮಾಡಿರೋ ಬೇಜಾರ್ಕಿಂತ ಅಲ್ಲಿ ಎಲ್ಲರೂ ಮೀಟ್ ಮಾಡಿದ್ದೆ ಖುಷಿ ಜಾಸ್ತಿ. ಯಾಕಂದರೆ 10 ವರ್ಷ ಆದಮೇಲೆ ಮೀಟ್ ಮಾಡೋದು ಅಂದರೆ ತುಂಬ ಕಷ್ಟನೇ. ಯಾಕಂದರೆ ಒಬ್ಬರು ಸಿಕ್ಕಿದ್ರೆ ಇನ್ನೊಬ್ಬರು ಸಿಗಲ್ಲ, ಇನ್ನೊಬ್ಬರು ಸಿಕ್ಕಿದ್ರೆ ಇನ್ನೊಬ್ಬರು ಸಿಗಲ್ಲ. ಅಂಥದ್ರಲ್ಲಿ 8 ಜನ ಮೀಟ್ ಮಾಡಿದ್ವಿ. 7 ಜನ. ತುಂಬ ಖುಷಿ ಆಯಿತು ಅವ್ರ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಸಿಗ್ತಾರಾ ಇಲ್ವಾ ಅಂತ. PUCಗೆ ಲಾಸ್ಟ್ ಆಗಿಬಿಡ್ತಾರೆ, ಮತ್ತೆ ಮೀಟ್ ಮಾಡೋಕ್ಕಾಗಲ್ಲ ಯಾರನ್ನೂ ಅಂತ ಅಂದ್ಕೊಂಡಿದ್ವಿ. PUC ಮುಗಿಸಿ 10 ವರ್ಷ ಆದಮೇಲೆ ಎಲ್ಲರೂ ಸಿಕ್ಕಿದ್ವಿ. ತುಂಬ ಖುಷಿ ಆಯಿತು. ಎಲ್ಲರೂ ನೋಡಿದ್ದು ಎಂಜಾಯ್ ಮಾಡಿದ್ವಿ. ಅಂದರೆ ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಲಿಲ್ಲ, ಬಟ್ ವಾಟ್ರಲ್ಲಿ ಆಟ ಆಡಿಕೊಂಡು ಅವ್ರ ಜೊತೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಿ ತುಂಬ ಖುಷಿ ಆಯಿತು. ಯಾರೆಲ್ಲ ಇನ್ನೂ ನಿಮ್ಮ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡದೆ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಮೀಟ್ ಮಾಡಿ. ತುಂಬ ಖುಷಿ ಆಗುತ್ತೆ ಅವ್ರನ್ನ ಮೀಟ್ ಮಾಡಿ ಮಾತಾಡೋದ್ರಿಂದ. ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಫನ್ ಮಾಡಿಕೊಂಡು ಇದ್ರೆ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ PUC ಆಗಲಿ SLC ಆಗಲಿ ಕಾಲೇಜೆಲ್ಲ ಮುಗಿದ್ಮೇಲೆ ಮೀಟ್ ಮಾಡೋಕ್ಕಾಗಲ್ಲ, ಟೈಮ್ ಸಿಗಲ್ಲ, ಆ ಥರ ಇರುತ್ತೆ. ಆ ಥರ ಸಿಚುವೇಶನಲ್ಲೂ ಫ್ರೀ ಮಾಡ್ಕೊಂಡು ನೀವು ಒಂದ್ಸಲ ಮೀಟ್ ಆದಾಗ ತುಂಬ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಹೆಂಗೆ ಅಂದರೆ ಇದು ಸಡನ್ ಪ್ಲಾನ್ ಆಗಿದ್ದು. PUC ಆದಮೇಲೆ ಸ್ವಲ್ಪ ಜನ ಕಾಂಟ್ಯಾಕ್ಟಲ್ಲಿದ್ದರು, ಸ್ವಲ್ಪ ಜನ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈಗ ರೀಸೆಂಟ್ಲಿ 15 ಡೇಸ್ ಆದಮೇಲೆ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಸಿಕ್ಕಿದ ಮೇಲೆ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಮೀಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಇವತ್ತಂತೂ ಊಟನೇ ಮಾಡಿಲ್ಲ. ಇವಾಗ ಊಟ ಮಾಡಬೇಕು. ಊಟ ನಾನು ತಂದಿಲ್ಲ, ಶಿವ ಅವ್ರು ತರ್ತಾರೆ. ಹಾಗೆ ನೀವು ನಿಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ
ಫನ್ ಮಾಡಿ ಖುಷಿಯಾಗಿರಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಕ್ಕೆ ಅಂದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ಫಸ್ಟ್ ನಿಮಗೆ ರೀಚ್ ಬರುತ್ತೆ, ಅದಕ್ಕೋಸ್ಕರ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.